ರಾಜ್ಯ ಮಟ್ಟದಲ್ಲಿ ನಮಗೇನಾದ್ರೂ ಅನ್ಯಾಯ ಆದಂತ ಸಂದರ್ಭದಲ್ಲಿ ಜಾತಿ ಮತ ಭೇದ ಭಾವ ಯಾವುದೂ ಇಲ್ಲ, ಎಲ್ಲರೂ ನಮ್ಮವರೇ. ಅಂದ್ರೆ ಈ ಸಂಘದ ಅಡಿಯಲ್ಲಿ ಎಲ್ಲ ಜಾತಿ ಧರ್ಮದವರು ಇದ್ದಾರೆ. ನಮಗೇನಾದ್ರೂ ತೊಂದರೆ ಆದಂತ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡಲಿಕ್ಕೆ ನಮಗೊಂದು ವೇದಿಕೆ ಬೇಕಾಗಿದೆ. ಆ ವೇದಿಕೆಯನ್ನ ಇದರ ಮೂಲಕ ನಾವು ನೆರವೇರಿಸೋಣ. ಮುಂದಿನ ದಿನಗಳಲ್ಲಿ ನಮಗೆ ಈ ಸಂಘಟನೆಗೆ ತಾವೆಲ್ಲರೂ ಕೂಡ ಸಹಕಾರ ನೀಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರನ್ನ ವಿನಂತಿ ಮಾಡ್ತಾ, ನಮ್ಮ ಒಂದು ಕರ್ನಾಟಕ ಇತಿಹಾಸದಲ್ಲಿ ಇದು ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ರಾಜ್ಯೋತ್ಸವ. ಈ ರಾಜ್ಯೋತ್ಸವ ಪ್ರತಿ ವರ್ಷ ನವೆಂಬರ್ 1ರಂದು ನಾವು ಆಚರಿಸ್ತಾ ಇದ್ದೀವಿ. ಇದು ನವೆಂಬರ್ 1 ಮತ್ತು ನವೆಂಬರ್ 30ಗೆ ಕೊನೆ ಆಗುತ್ತೆ ಅಂತೇಳಿ ಅನ್ಕೊಂಡಿರ್ಬೋದು ಕೆಲಷ್ಟು, ಆದರೆ ಯಾವತ್ತಿಗೆ ಆ ರೀತಿ ಇಲ್ಲ. ಈ ಒಂದು ಕನ್ನಡ ರಾಜ್ಯೋತ್ಸವ ವರ್ಷ ಪೂರ್ತಿ ನಿರಂತರವಾಗಿ ನಡೀತಾ ಇರುತ್ತೆ ಅಂತೇಳಿ ಈ ಮುಖಾಂತರ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಈ ಒಂದು ಕನ್ನಡ ಹೋರಾಟವನ್ನು ಸುಮಾರು 14 ವರ್ಷಗಳ ಒಂದು ಹೋರಾಟದ ಇತಿಹಾಸ ಅವ್ರದ್ದಿದೆ. ಈ ಒಂದು ಹೋರಾಟ ಇಡೀ ಈ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ವಿಜಯಕುಮಾರ್ ಅವರು ಒಂದು 14 ವರ್ಷದ ಅವ್ರದ್ದೊಂದು ಇತಿಹಾಸ. ಇಲ್ಲಿ ಒಂದು ಕನ್ನಡ ಅಂತಕ್ಕಂಥ ಕನ್ನಡ ನೆಲ ಜಲ ಭಾಷೆ ಅಂತ ಬಂದರೆ ಇಲ್ಲಿರ್ತಕ್ಕಂಥ ಒಂದು ಹೋರಾಟಕ್ಕೆ ಎತ್ತಿದ ಕೈ ಅವರು. ಯಾಕೆಂದರೆ ಇವತ್ತು ನಾವಿಲ್ಲಿ ಎಂತೆಂಥ ಹೋರಾಟಗಳಾಗಿದ್ದಾವೆ ಅಂತಂದರೆ ಮಾದಾಯಿ ಹೋರಾಟನ ಕೇಳಿರ್ತೀವಿ ಸ್ನೇಹಿತರೆ. ಈ ಮಾದಾಯಿ ಹೋರಾಟ ಇದು ಬರೀ ನರಗುಂದ ನವಲಗುಂದ ಭಾಗಕ್ಕೆ ಸೀಮಿತವಾಗಿದೆ, ಯಾವುದೇ ಇದು ದಕ್ಷಿಣ ಕನ್ನಡಕ್ಕೆ ಸೀಮಿತ ಅಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ರು. ಉತ್ತರ ಕನ್ನಡ ಭಾಗದಲ್ಲಿ ಈ ನಮ್ಮ ಕೊಪ್ಪಳ ಜಿಲ್ಲೆ ಆಗಿರ್ಬೋದು, ಆಮೇಲೆ ಬಳ್ಳಾರಿ ಜಿಲ್ಲೆ ಆಗಿರ್ಬೋದು, ಯಾದಗಿರಿ, ಆಮೇಲೆ ರಾಯಚೂರು ಈ ಭಾಗದಲ್ಲಿ ಹೋರಾಟಗಳನ್ನೇ ಇಲ್ಲ ಅಂತ ಹೇಳ್ತಾ ಇದ್ರು. ಆ ಒಂದು ಹೋರಾಟಕ್ಕೆ ಸ್ಫೂರ್ತಿದಾಯಕವಾಗಿ ಸ್ಫೂರ್ತಿ ತುಂಬಿದರೆ ನಮ್ಮ ಕರವೇ ಶಕ್ತಿ ರಾಜ್ಯಾಧ್ಯಕ್ಷ ವಿಜಯಕುಮಾರ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಮಾಡಲಾಗಿದೆ. ಶ್ರೀಮಾನ್ಯ ಆರ್ ವಿಜಯಕುಮಾರ್ ಅವರ ಮಾರ್ಗಸೂಚಿಯ ಮೇರೆಗೆ ಅವರನ್ನು ಅಧ್ಯಕ್ಷವನ್ನು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಈ ಕ್ಷಣದಿಂದ ಇನ್ನಿಂದ ಅವರಿಗೆ ನೆಲ ಜಲ ಭಾಷೆ ಕನ್ನಡ ಸಂಸ್ಕೃತಿ ಧಕ್ಕೆ ಬಾರದಂಗೆ ಅವರು ಈ ತಾಲೂಕಾದ್ಯಂತ ಒಳ್ಳೆ ಉತ್ತಮವಾದ ಕೆಲಸವನ್ನು ಮಾಡಿಕೊಳ್ಳಬೇಕಂತ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಹಾಗೂ ಜಿಲ್ಲೆಯಲ್ಲಿ ಏನೇ ಇರಲಿ, ತಾಲೂಕಲ್ಲಿ ಏನು ಒಂದು ಕೆಟ್ಟದಾಗಲಿ, ಒಂದು ಕಾನೂನು ಬಾಹಿರ ಏನೇ ಇರಲಿ, ಒಂದು ಸಂಘಟನೆಯಲ್ಲಿ ಏನಾದ್ರು ನಮಗೆ ಕುಂಭಕ್ಕೆ ಏನಾದ್ರು ಅಂತಂದ್ರೆ ನಮಗೆ ಫೋನ್ ಮಾಡಿ ಸಾಕು, ಅವ್ರ ಬೆನ್ನಲ್ ಬಗ್ಗೆ ನಾವು ನಿಂತ್ಕೊಂಡು ಅವ್ರು ಹೇಳ್ರಿ. ನಮ್ಮ ರಾಜ್ಯಾಧ್ಯಕ್ಷರು ಇಳತ್ನಾಗ ದುರ್ಗಪ್ಪ ಅವ್ರನ್ನ ಹಾರ ಹಾಕಿ ನಾ ಸನ್ಮಾನ ಮಾಡುವಾಗ ಅವ್ರೊಂದು ಮಾತು ಹೇಳಿದ್ರೆ, ತಮ್ಮ ಇದು ಒಂದು ಇರ್ಲಿ ಸರ್ ಅಂತೇಳಿ, ನಾವು ಕಾನೂನನ್ನು ಗೌರವಿಸೋರು ನಾವು ಗೌರವಿಸ್ತೀವಿ ಏನ್ರಿ. ಅದಕ್ಕೆ ಈಗ ಅವ್ರಿಗೆ ಒಂದು ಧೈರ್ಯ ಕೊಟ್ಟು ನಾನು ಹೇಳ್ತೀನಿ ಏನ್ರಿ, ಎನಿ ಟೈಮ್ ಯಾವಾಗ ಬರ್ರಿ, ಯಾವಾಗ ನಿಮ್ಗೆ ಸಹಕಾರ ಮಾಡ್ತೀವಿ ನಾವು ನಮ್ಮ ಇಲಾಖೆ ವತಿಯಿಂದ ಏನ್ರಿ. ಯಾವುದಕ್ಕೆ ಅಂಜಿಸದೆ ಕಾನೂನು ರೀತಿಯಿಂದ ಹೋರಾಟ ಮಾಡ್ರಿ, ಪ್ರತಿಯೊಂದು ಮಾಡ್ರಿ, ಅದಕ್ಕೆ ನಾವು ಬೆಂಬಲ ಕೊಡ್ತೀವಿ. ಅವ್ರನ್ನ ಆಯ್ಕೆ ಮಾಡಿದ್ವಿ. ಇವ್ರ ಹಿಂದ್ಗಡೆ ನಾವು ಯಾವಾಗ್ಲೂ ಸದಾ ಅವ್ರ ಬೆನ್ನೆಲುಬಾಗಿ ನಮ್ಮ ಸಂಘಟನೆ ಅವ್ರ ಜೊತೆಗೆ ಯಾವಾಗ್ಲೂ ಇದ್ದೇ ಇರತ್ತೆ. ಪ್ರತಿಯೊಂದು ಗ್ರಾಮ ಆಗ್ಲಿ, ಯಾವುದೇ ಒಂದು ಊರಾಗ್ಲಿ, ಅವ್ರಿಗೆ ತಾಲೂಕಿಗೆ ಸಂಬಂಧಪಟ್ಟ ಯಾವುದೇ ಒಂದು ಹಳ್ಳಿ ಭಾಗಗಳೇ ಆಗಲಿ, ಎಲ್ಲಿ ಅನ್ಯಾಯ ನಡೆದ್ರು ಆ ಅನ್ಯಾಯದ ವಿರುದ್ಧವಾಗಿ ನಿಲ್ಬೇಕನ್ನೋದೇ ನಮ್ಮ ಆಸೆ. ಇವ್ರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗದಂತೆ ಯಾವುದೇ ಒಂದು ದೊಡ್ಡ ಬೆದರಿಕೆಗಳು ಬಂದರೂ ಕೂಡ ಅವ್ರಿಗೆ ಬೆನ್ನೆಲುಬಾಗಿ ನಾವು ಹಾಗೂ ನಮ್ಮ ಆರ್ ವಿಜಯಕುಮಾರ್ ಅವರು ರಾಜ್ಯಾಧ್ಯಕ್ಷರು ಯಾವಾಗಲೂ ಇರ್ತೀವಿ. ಹಾಗೆ ನಿಮ್ಮ ಸಹಕಾರ ಕೂಡ ಅವ್ರ ಮೇಲೆ ಇರಬೇಕು. ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು 14 ವರ್ಷದಿಂದ ನಾವು ಇಡೀ ರಾಜ್ಯ ಉದ್ದಗಳಿಗೂ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಉದ್ದೇಶ ಇಷ್ಟೇ, ಯಾವತ್ತೂ ಸ್ವಾರ್ಥ ಅನ್ನೋದು ಇರಬಾರ್ದು. ನಾನು ಹೇಳೋದಿಷ್ಟೇ,
ಒಬ್ಬ ಪದಾಧಿಕಾರಿ, ಒಬ್ಬ ಜಿಲ್ಲಾಧ್ಯಕ್ಷರಲ್ಲಿ, ತಾಲೂಕಾಧ್ಯಕ್ಷರು, ಒಬ್ಬ ಕಾರ್ಯಕರ್ತರಾಗಲಿ, ನಿಷ್ಠಾವಂತ ಕಾರ್ಯಕರ್ತರು 100 ಜನರಿಗೆ ಸಮಾನ. ಅಂತವ್ರು ಮಾತ್ರ ಕರವೇ ಶಕ್ತಿಗೆ ಸೇರ್ಪಡೆ ಆಗಲಿ, ಇಲ್ಲಾಂದ್ರೆ ಆಗ್ಬಾರ್ದು ಅಂತ ಹೇಳ್ತೀನಿ ನಾನು. ಯಾಕೆ ಹೇಳ್ತೀನಿ ಅಂದ್ರೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಇವತ್ತು ಭ್ರಷ್ಟಾಚಾರ ಎಲ್ಲಿ ಬೇಕಲ್ಲಿ ತುಂಬಿ ತುಳುಕ್ತಾ ಇದೆ. ನಾನು ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಪ್ರತಿಯೊಂದು ವೇದಿಕೆಯಲ್ಲಿ ಹೇಳೋದಿಷ್ಟೇ, ಇವತ್ತು ನಾವು ಸಂಘಟನೆ ಮಾಡಿದ್ರೆ ಯಾವುದೇ ಗ್ರಾಮಾಧ್ಯಕ್ಷರಲ್ಲಿ, ತಾಲೂಕಾಧ್ಯಕ್ಷರಲ್ಲಿ, ಜಿಲ್ಲಾಧ್ಯಕ್ಷರಲ್ಲಿ ಎಲ್ಲರಿಗೂ ಹೇಳೋದಿಷ್ಟೇ, ಮೂಲಭೂತ ಸೌಕರ್ಯ ನಮ್ಮವ್ರಿಗೆ ಏನ್ ಬೇಕಲ್ಲಿ ಅದನ್ನ ನೀವು ಅವ್ರಿಗೆ ಅಳವಡಿಸ್ಕೊಡ್ರಿ. ಕರೆಂಟ್ ಇರ್ಬೋದು, ವಿದ್ಯುತ್ ಇರ್ಬೋದು, ಜಂತಮಣಿ ಇರ್ಬೋದು, ಡ್ರೈನ್ ಇರ್ಬೋದು, ವೃದ್ಧಾಪ್ಯ ಏನೋ ಕೆಲಸಗಳಿರ್ಬೋದು, ಅವ್ರ ಹತ್ರ ಹೋಗಿ ಸಂಬಂಧಪಟ್ಟಂತ ಅಧಿಕಾರಿಗಳ ಇವ್ರ ಹತ್ರ ಒಂದು ಪುಡುಕಾಸೆ ಇಸ್ಕೊಳ್ಳಾರ್ದಂಗೆ ಮಾಡಿಕೊಡ್ರಿ ಅನ್ನೋದೇ ನನ್ನ ಉದ್ದೇಶ. ಕರ್ನಾಟಕ ಸಂಘಟನೆ ಕರವೇ ಶಕ್ತಿ ಸಿದ್ಧಾಂತಗಳವರು. ಓದಂತ ಹುಡುಗರು, IT ಡಿಪ್ಲೊಮಾ ಫಸ್ಟ್ ಇಯರ್ ಓದಂತ ಹುಡುಗರು ನಿರ್ಧಾರಗಳು ಎಲ್ಲೋ ಒಂದು ಕಸ ಬಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಅಂತವ್ರು ಕೆಲಸ ಕೊಡಿಸುವಂತ ಕೆಲಸ ಅವರು ಮಾಡಬೇಕು. ನಮ್ಮ ಸಂಘಟನೆ ಯಾವುದೇ ತಾಲೂಕಾಧ್ಯಕ್ಷರಲ್ಲಿ, ಯಾವುದೇ ಪದಾಧಿಕಾರಿಗಳಿದ್ರು ಅವ್ರಿಗೆ ಅಂತವ್ರ ಕೆಲಸ ಕೊಡಿಸುವಂತ ಕೆಲಸ ಮಾಡ್ರಿ ಅಂತ ನಮ್ಮ ಕರವೇ ಯುವಶಕ್ತಿಯಿಂದ ಪ್ರತಿಯೊಂದು ಕಡೆ ಹೇಳ್ಕೊಂಡ್ ಬಂದಿದ್ವಿ. ಇದನ್ನೆಲ್ಲ ನೀವು ಮಾಡ್ಬೇಕು. ಇವತ್ತಷ್ಟೇ ನಾನು ಹೇಳೋದಷ್ಟೇ, ನಿಮ್ಮ ಬದುಕಿನ ನಡುವೆ ರಕ್ಷಣೆ ವೇದಿಕೆ, ಬದುಕೇ ರಕ್ಷಣೆ ವೇದಿಕೆ ಅಲ್ಲ. ನಾವು ಚೆನ್ನಾಗಿದ್ದು, ನಿನ್ನ ಮನೆ ದುಡಿದು ನೀನ್ ಚೆನ್ನಾಗಿದ್ದಾಗ ಸಮಾಜ ಸೇವೆ ಮಾಡಕ್ ಹೋಗ್ತಿ. ನೀನೇ ನಿನ್ ಮನೆಗೆ ಮಗನಾಗ್ಲಿಲ್ಲ ಅಂದ್ರೆ ಯಾವನೋ ಕೊಡೋ ಪುಡುಗಾಸಿ ಕೈ ಚಾಚ್ಬೇಕು. ಅಂತ ಕೆಲಸ ದಯವಿಟ್ಟು ನಮ್ಮ ಪದಾಧಿಕಾರಿಗಳು ಯಾರು ಮಾಡಬಾರ್ದಂತ ಈ ವೇದಿಕೆ ಮುಖಾಂತರ ಕರವೇ ಶಕ್ತಿ ಸಿದ್ಧಾಂತಗಳನ್ನ ಪಾಲಿಸ್ಬೇಕಂತ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕು ಮಲ್ಲಿಗೌಡ ಗ್ರಾಮದಲ್ಲಿ ರಕ್ಷಣಾ ವೇದಿಕೆ ಯುವಶಕ್ತಿ ಉದ್ಘಾಟನೆಯ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದ ವಿಶೇಷತೆಯನ್ನು ಉದ್ದೇಶಿಸಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಜಿಲ್ಲೆಯ ಅಧ್ಯಕ್ಷರು ನಮ್ಮ ಕನಕಗಿರಿ ತಾಲೂಕು ಅಧ್ಯಕ್ಷರನ್ನಾಗಿ ನನ್ನನ್ನು ನೇಮಕ ಮಾಡಿ ಇಂದು ಪದಾಧಿಕಾರಿಗಳ ಪದಗ್ರಹಣವನ್ನು ಮಲ್ಲಿಗೌಡ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಪದಗ್ರಹಣಕ್ಕೆ ಎಲ್ಲ ನಮ್ಮ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಕಾರ್ಯಕರ್ತರು, ನಮ್ಮ ಸಂಘಟನೆ ಕಾರ್ಯಕರ್ತರು, ನಮ್ಮ ಊರಿನ ಕಾರ್ಯಕರ್ತರು, ನಮ್ಮ ರಾಜ್ಯದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಎಲ್ಲ ಸಂಘಟನೆಯಿಂದ ಅದ್ಧೂರಿಯಾಗಿ ನನ್ನನ್ನು ಸಹಕಾರ ಮಾಡಿದ್ದಾರೆ. ಮಲ್ಲಿಗೌಡ ಗ್ರಾಮದ ಜನತೆಯ ಅಭಿನಂದಿಸುತ್ತಾ ನನ್ನನ್ನು ಅಭಿನಂದಿಸಿದ್ದಕ್ಕೆ, ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಕ್ಕೆ ಅವರಿಗೆ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ನಾನು ಮುಂದೆ ನಮ್ಮ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದಂತೆ ಜಿಲ್ಲಾಧ್ಯಕ್ಷರ ಆದೇಶದಂತೆ ಕನ್ನಡ ನೆಲ ಜಲ ಭಾಷೆ ಉಳಿವಿಗಾಗಿ ಸಾಮಾಜಿಕ ಹೋರಾಟ ಮಾಡುತ್ತೇನೆ. ಯಾವುದೇ ಕಾರಣಕ್ಕೂ ಯಾವುದಕ್ಕೆ ಧಕ್ಕೆ ಬರದಂತೆ ಹೋರಾಟವನ್ನು ಮುಂದುವರಿಸುತ್ತೇನೆ. ಕನಕಗಿರಿ ತಾಲೂಕಾ ರಕ್ಷಣಾ ವೇದಿಕೆ ವತಿಯಿಂದ ಮಾನ್ಯ ಗುರುಗೌಡ ಪೊಲೀಸ್ ಪಾಟೀಲ್ ಅವರನ್ನು ಪ್ರಪ್ರಥಮವಾಗಿ ಕನಕಗಿರಿ ತಾಲೂಕಾ ರಕ್ಷಣಾ ವೇದಿಕೆ ಅಧ್ಯಕ್ಷರನ್ನಾಗಿ ಮಾನ್ಯ ರಾಜ್ಯಾಧ್ಯಕ್ಷರು ಇಂದು ಅವರಿಗೆ ಪದಗ್ರಹಣ ಪ್ರಮಾಣ ಪತ್ರವನ್ನು ವಿತರಿಸುವ ಸಂಬಂಧ ಇಂದು ಮಲ್ಲಿಗೌಡ ಗ್ರಾಮದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ದುರ್ಗಂಗೌಡ ಪೊಲೀಸ್ ಪಾಟೀಲ್ರವರಿಗೆ ಕನಕಗಿರಿ ತಾಲೂಕಾ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸುವಂತೆ ನಿರ್ದೇಶನ ನೀಡಿದರು. ಅದರ ಪರವಾಗಿ ಅದರ ಉದ್ದೇಶದಿಂದ ಇವತ್ತು ಒಳ್ಳೆಯ ಕಾರ್ಯಕ್ರಮವನ್ನು ಇಟ್ಕೊಂಡು ದುರ್ಗಂಗೌಡರನ್ನ ಕನಕಗಿರಿ ಭಾಗಕ್ಕೆ ಒಬ್ಬ ಒಳ್ಳೆಯ ನಾಯಕನನ್ನಾಗಿ ಹಾಗೂ ಸಾಮಾಜಿಕ ಸೇವೆ, ಕನ್ನಡ ನೆಲ ಜಲ ರಕ್ಷಣೆಗಾಗಿ ಅವರನ್ನು ಈ ತಾಲೂಕಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ರಾಜ್ಯಾಧ್ಯಕ್ಷರಿಗೆ ಎಲ್ಲರ ಪರವಾಗಿ ಹಾಗೂ ಮಲ್ಲಿಗೌಡ ಗ್ರಾಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ